ಅಮೀರ್ ಖಾನ್ ಮೂರನೇ ಮದುವೆಯಾಗಿದ್ದಾರೆ. ಇದೀಗ ಸಿಡಿದೆದ್ದಿದ್ದಾರೆ ಮುಸ್ಲಿಮರು. ಯಾಕೆ ಕಾರಣ ಏನು ಗಮನಿಸ್ತಾ ಹೋಗೋದಾದ್ರೆ, ಇದೀಗ ಅಮೀರ್ ಖಾನ್ ಮೂರನೇ ಮದುವೆ ಸಿಡಿದೆದ್ದ ಮುಸ್ಲಿಮರು. ಮದುವೆಯಾಗೋದಕ್ಕೆ ಹಿಂದೂ ಮಹಿಳೆಯರೇ ಬೇಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೂವರನ್ನ ಮದುವೆಯಾದ್ರಿ, ಮೂವರು ಕೂಡ ಹಿಂದೂಗಳೇ. ಆದ್ರೆ ನೀವ್ಯಾಕೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿಲ್ಲ? ನಟ ಅಮೀರ್ ಖಾನ್ ವಿರುದ್ಧ ಸಿಡಿದೆದ್ದ ಮುಸ್ಲಿಂ ನಾಯಕಿ. ಅಮೀರ್ ಖಾನ್ ವಿರುದ್ಧ ಮುಸ್ಲಿಂ ನಾಯಕಿಯಿಂದಲೇ ಈಗ ಕಿಡಿಕಾರಿರುವಂತದ್ದು. ಬಿಜೆಪಿ ನಾಯಕಿ ನಾಜಿಯಾ ಇಲಾಹಿ ಖಾನ್ ಕೆಂಡಾಮಂಡಲರಾಗಿದ್ದಾರೆ. ಗೌರಿ ಜೊತೆ ನಿನ್ನೆ ದಾಂಪತ್ಯ ಜೀವನಕ್ಕೆ ಅಮೀರ್ ಖಾನ್ ಕಾಲಿಟ್ಟಿದ್ರು. ಬೆಂಗಳೂರು ಮೂಲದ ಗೌರಿ ಬಾಂದ್ರಾದ ನಿವಾಸದಲ್ಲಿ ಗೌರಿಯ ಕೈ ಹಿಡಿದಿದ್ರು ಅಮೀರ್ ಖಾನ್ ಮುಂಬೈನಲ್ಲಿ. ವಿವಾಹದ ಬೆನ್ನಲ್ಲೇ ಇದೀಗ ವಿವಾದದ ಕಿಡಿ ಹೊತ್ತಿಸಿದ ಬಿಜೆಪಿಯ ನಾಯಕಿ. ಅಮೀರ್ ಖಾನ್ ಅವರನ್ನ ಮೂವರು ಪತ್ನಿಯರು ಕೂಡ ಹಿಂದೂಗಳೇ ಇದ್ದಾರೆ. ಅಮೀರ್ ಮೂವರು ಪತ್ನಿಯರು ಹಿಂದೂಗಳೇ ಆಗಿದ್ದಾರೆ, ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಹಿಂದೂ ಮಹಿಳೆಯರ ಜೊತೆ ಮದುವೆಯಾಗಿದ್ದಾರೆ ಅಂತ ಕೂಡ ಮಾತನಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಹಿಂದೂ ಮಹಿಳೆಯರನ್ನ ಮದುವೆಯಾಗಿರುವಂತದ್ದು ಅಮೀರ್ ಖಾನ್ ಅಂತ ಹೇಳಿದ್ದಾರೆ. ಮಕ್ಕಳನ್ನ ಪಡೆದ ನಂತರ ವಿಚ್ಛೇದನ ನೀಡಿದ್ದಾರೆ ಅಮೀರ್ ಖಾನ್. ಒಮ್ಮೆ ಮುಸ್ಲಿಂ ಮಹಿಳೆಯರ ಪ್ರೀತಿಯಲ್ಲಿ ಬಿದ್ದಿಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೆಂತ ಲವ್ ಅಂತ ಬಿಜೆಪಿಯ ನಾಜಿಯಾ ಇಲಾಹಿ ಖಾನ್ ಕಿಡಿಕಾರಿರುವಂತದ್ದು. ಬಿಜೆಪಿಯ ನಾಜಿಯಾ ಇಲಾಹಿ ಖಾನ್ ಹೇಳಿಕೆ ಇದೀಗ ಫುಲ್ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಇನ್ನು ವ್ಯಾಪಕ ಚರ್ಚೆಗೂ ಕೂಡ ಕಾರಣ ಆಗಿರುವಂತದ್ದು ಮುಸ್ಲಿಂ ನಾಯಕಿಯ ಹೇಳಿಕೆ. ಅಮೀರ್ ಖಾನ್ ಮೂರನೇ ಮದುವೆ ಇದೀಗ ಸಿಡಿದೆದ್ದ ಮುಸ್ಲಿಮರು. ಮದುವೆಯಾಗೋದಕ್ಕೆ ಹಿಂದೂ ಮಹಿಳೆಯರೇ ಬೇಕಾ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಮೂವರನ್ನು ಮದುವೆಯಾದ್ರಿ, ಅವರೆಲ್ಲರೂ ಕೂಡ ಹಿಂದೂಗಳೇ ಇದ್ದಾರೆ. हिंदू, तीसरी बीवी, पहली बीवी हिंदू, दूसरी बीवी हिंदू, तीसरी बीवी हिंदू, अब तीसरी को भी छोड़ेगा जब एक बच्चा पैदा करवा देगा। आखिर आमिर खान इतना बड़ा एक्टर है, देश विदेश मुस्लिम कंट्री सब जगह जाता है। जब 3 बार प्यार हुआ, एक बार भी उसको मुसलमान से प्यार नहीं हुआ। कैसा प्यार है ये तो मतलब लग रहा है कि टारगेटेड है कि उसको हिंदू से ही प्यार करना है, हिंदू से ही शादी करना है, फिर हिंदू बेटी को ही एक बच्चा दे करके फिर उसको ही तलाक देना है। उसको सिर्फ हिंदू ही लड़की पसंद आती है, तो जब इतना हिंदू लड़की पसंद आती है तो खुद क्यों नहीं हिंदू बन जाता है। पहली बीवी हिंदू, दूसरी बीवी हिंदू, तीसरी बीवी हिंदू, अब तीसरी को भी छोड़ेगा जब एक बच्चा पैदा करवा देगा। आखिर आमिर खान इतना बड़ा एक्टर है, देश विदेश मुस्लिम कंट्री सब जगह। ಇನ್ನ ಮಾತನಾಡ್ತಿರುವಾಗ ಗಮನಿಸ್ತಾ ಹೋಗೋದಾದ್ರೆ, ಮೊದಲನೇ ಅವರು ಕೂಡ ಹಿಂದೂ ಅವರಾಗಿದ್ದಾರೆ, ಎರಡನೇ ಅವರು ಕೂಡ ಹಿಂದೂ ಅವರಾಗಿದ್ದಾರೆ, ಈಗ ಮೂರನೇ ಮಹಿಳೆ ಕೂಡ ಹಿಂದೂ ಮಹಿಳೆಯನ್ನೇ ಮದುವೆಯಾಗಿದ್ದಾರೆ. ಯಾಕೆ ಹಿಂದೂ ಮಹಿಳೆಯನ್ನ ಮದುವೆ ಆಗಿದ್ದಾರೆ? ಎಲ್ಲೂ ಕೂಡ ಒಂದು ಕಡೆ ಮುಸ್ಲಿಂ ಮಹಿಳೆಯರ ಪ್ರೀತಿಯಲ್ಲಿ ಯಾಕೆ ಬಿದ್ದಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂದೇಶ್ ಮಾಹಿತಿಯನ್ನ ನೀಡಲಿದ್ದಾರೆ. ಸಂಜಯ್ ಈ ಕುರಿತಾಗಿ ಮಾಹಿತಿಯನ್ನ ನೀಡಲಿದ್ದಾರೆ. ಸಂಜಯ್, ಇದೀಗ ವಿವಾದಾತ್ಮಕ ಹೇಳಿಕೆ ಈಗ ಚರ್ಚೆಗೆ ಕೂಡ ಕಾರಣ ಆಗಿರುವಂತದ್ದು. ಈ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಇದೆ? ಗಂಗಾ, ಏನೋ ಮುಸ್ಲಿಂ ನಾಯಕಿ ಆಗಿರ್ತಕ್ಕಂಥ ನಾಜಿಯಾ ಇಲಾಹಿ ಖಾನ್ ಕೊಟ್ಟಿರುವಂತಹ ಈ ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗೆ ಕಾರಣವಾಗಿದೆ. ಕೆಲವರು ಏನು ಉದ್ದೇಶಪೂರ್ವಕವಾಗಿ ಅಮೀರ್ ಖಾನ್ 3 ಹಿಂದೂ ಮಹಿಳೆಯರನ್ನ ಮದುವೆಯಾಗಿದ್ದಾರೆ. ಮದುವೆಯಾದ ಬಳಿಕ ಅವರಿಂದ ಮಕ್ಕಳನ್ನ ಪಡೆದ ನಂತರ ಅವರಿಗೆ ವಿಚ್ಛೇದನ ನೀಡಿದ್ದಾರೆ. ನಾಜಿಯಾ ಹೇಳಿರ್ತಕ್ಕಂಥ ಮಾತು ಸರಿ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಇದರಲ್ಲಿ ಯಾವುದೇ ಹುರುಳಿಲ್ಲ, ಪ್ರೀತಿಗೆ ಕಣ್ಣಿಲ್ಲ, ಅವರು ಇಷ್ಟಪಟ್ಟು ಮದುವೆ ಆಗಿರಬಹುದು ಅಂತ ಇನ್ನು ಕೆಲವರು ವಾದ ಮಾಡ್ತಾ ಇದ್ದಾರೆ. ಆದ್ರೆ ನಾಜಿಯಾ ನೀಡಿರ್ತಕ್ಕಂಥ ಹೇಳಿಕೆ ಏನು ದೇಶಾದ್ಯಂತ ಒಂದು ವಿವಾದದ ಕಿಡಿಯನ್ನ ಹೊತ್ತಿಸಿದೆ. ಕೆಲವರು ನಾಜಿಯಾ ಪರನೇ ಬ್ಯಾಟ್ ಬೀಸ್ತಾ ಇದ್ದಾರೆ. ಅಂದ್ರೆ 3 ಮದುವೆ ಆಗಿರ್ತಕ್ಕಂಥ ಅಮೀರ್ ಖಾನ್ ಒಮ್ಮೆಯೂ ಮುಸ್ಲಿಂ ಮಹಿಳೆಯರ ಪ್ರೀತಿಯಲ್ಲಿ ಬಿದ್ದಿಲ್ಲ ಅನ್ನೋದು ಸತ್ಯ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಏನು ಇವರಿಬ್ರು ಮದುವೆ ಆಗಿದ್ರು, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು, ಏನು ಖುಷಿಯಲ್ಲಿದ್ರು ಅನ್ನುವಂತ ಸಂದರ್ಭದಲ್ಲೇ ಈ ಒಂದು ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಗಂಗಾ.